ಕೆಲವು ದಿನಪತ್ರಿಕೆಗಳಲ್ಲಿ ಬೆಂಗಳೂರು ನಗರದಲ್ಲಿ ಹಗಲು ಕಳ್ಳವು ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ ಅಥವಾ ಈ ರೀತಿಯ ಪ್ರಕರಣಗಳು ಬಂದಿದ್ದಾವೆ. ಆದರೆ ನಾವು ಕಳೆದ 3 ತಿಂಗಳು ಅಂದರೆ ಫಸ್ಟ್ ಕ್ವಾರ್ಟರ್ ಏನಿದೆ 2025ರ ಫಸ್ಟ್ ಕ್ವಾರ್ಟರ್ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಪ್ರಕರಣಗಳನ್ನು ಹಿಂದಿನ ವರ್ಷದ ಈ 3 ತಿಂಗಳ ಅವಧಿಗೆ ಹೋಲಿಸಿದರೆ 23 ಅಥವಾ 24ರ ಅವಧಿಗೆ ಹೋಲಿಸಿದರೆ ಎಲ್ಲ ಪ್ರಕರಣಗಳಲ್ಲಿ ಗಣನೀಯ ಇಳಿಕೆ ಕಂಡುಬರುತ್ತದೆ. ಇವನ್ ಮುಖ್ಯವಾಗಿ ಐಪಿಸಿ ಪ್ರಕರಣಗಳಲ್ಲಿಯೂ ಕೂಡ 12% ಇಳಿಕೆ ಕಳೆದ ವರ್ಷಗಳಿಗೆ ಹೋಲಿಸಿದರೆ ಕಂಡುಬರುತ್ತದೆ. ಜೊತೆಗೆ ಬಹುಮುಖ್ಯವಾಗಿ ಸೈಬರ್ ಕ್ರೈಮ್ ಪ್ರಕರಣಗಳು ಕೂಡ ಅದರಲ್ಲಿಯೂ ಕೂಡ ಗಣನೀಯವಾಗಿ ಇಳಿಕೆ ಕಂಡುಬರುತ್ತದೆ. ಅಂದರೆ ಸುಮಾರು 39% ಇಳಿಕೆ ನಮಗೆ ಕಂಡುಬರುತ್ತದೆ. ಬೆಂಗಳೂರು ನಗರದಲ್ಲಿ ದಾಖಲಾಗಿರ್ತಕ್ಕಂತಹ ಪ್ರಕರಣಗಳು 2023ರಲ್ಲಿ 3588 ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾಗಿದ್ದರೆ 2024ರಲ್ಲಿ 4679 ಪ್ರಕರಣಗಳು ದಾಖಲಾಗಿತ್ತು. ಈಗ 2838 ಪ್ರಕರಣಗಳು ದಾಖಲಾಗಿದ್ದಾವೆ. ಇದು ಗಣನೀಯವಾಗಿ ಕಡಿಮೆ ಆಗಿರ್ತಕ್ಕಂಥದ್ದು ಕಂಡುಬರ್ತದೆ. ಅದೇ ರೀತಿಯಾಗಿ ಗಂಭೀರ ಪ್ರಕರಣಗಳಿರ್ಬೋದು ಅಥವಾ ಸ್ವತ್ತಿನ ಅಪರಾಧಗಳಿರ್ಬೋದು ಅವು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ನಮಗೆ ಕಂಡುಬರ್ತಾ ಇದೆ. ಮುಖ್ಯವಾಗಿ ಡಕಾಯಿತಿ, ರಾಬರಿ ಈ ರೀತಿಯ ಸ್ವತ್ತಿನ ಅಪರಾಧಗಳೇನಿದ್ದಾವೆ, ರಾಬರಿಗಳು ಸುಮಾರು 73% ಕಡಿಮೆ ಆಗಿದ್ದಾವೆ. ಡಕಾಯಿತಿ 71%, ಚೈನ್ ಸ್ನ್ಯಾಚಿಂಗ್ 57% ಕಡಿಮೆ ಆಗಿದೆ. HPT ಬೈ ಡೇ ಕೂಡ ಕಡಿಮೆ ಆಗಿದೆ. HPT ಬೈ ನೈಟ್ ಕೂಡ 41% ಕಡಿಮೆಯಾಗಿದೆ. ಸರ್ವೆಂಟ್ ಥೆಫ್ಟ್ ಎಲ್ಲ ಇದರ ಅಂಶಗಳಲ್ಲಿಯೂ ಕೂಡ ಗಣನೀಯವಾಗಿ ಕಡಿಮೆ ಆಗಿರ್ತಕ್ಕಂಥ ಅಪರಾಧ ಪ್ರಕರಣಗಳು ಕಡಿಮೆ ಆಗಿರ್ತಕ್ಕಂಥದ್ದು ಕಂಡುಬರ್ತದೆ. ಅದರಲ್ಲಿಯೂ ಮುಖ್ಯವಾಗಿ ಸ್ವತ್ತಿನ ಅಪರಾಧಗಳು ಕಡಿಮೆ ಆಗಿರ್ತಕ್ಕಂಥದ್ದು ಕೂಡ ಒಂದು ಸಂತೋಷದ, ಸಮಾಧಾನಕರ ವಿಷಯ ಅಂತ ಹೇಳಿ ನಾವು ಭಾವಿಸ್ತೇವೆ. ಯೂನಿವರ್ಸಿಟಿ ಆಫ್ ಹೈದರಾಬಾದ್ನವರು ಇತ್ತೀಚೆಗೆ ನಡೆಸಿರ್ತಕ್ಕಂಥ ಒಂದು ಅಧ್ಯಯನದಲ್ಲಿ ಬೆಂಗಳೂರು ನಗರ ಏನಿದೆ ದಟ್ ಈಸ್ ದ ಸೇಫೆಸ್ಟ್ ಸಿಟಿ ಅಂತ ಹೇಳಿ ಅವರು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಅವರದೇ ಆದಂತಹ ಪ್ಯಾರಾಮೀಟರ್ಗಳ ಆಧಾರದಲ್ಲಿ ಅವರೇ ಮಾಡಿರ್ತಕ್ಕಂಥ ಅಧ್ಯಯನ. ಇದು ನಮ್ಮ ನಗರಕ್ಕೆ ಅಥವಾ ರಾಜ್ಯಕ್ಕೆ ಸಂಬಂಧಿಸಿದಲ್ಲ, ಆದರೆ ದೇಶದ ಸುಮಾರು ಬೇರೆ ಬೇರೆ ನಗರಗಳನ್ನು ಅವರು ಬೇರೆ ಬೇರೆ ಪ್ಯಾರಾಮೀಟರ್ಗೆ ಅನುಗುಣವಾಗಿ ಅಧ್ಯಯನವನ್ನು ಮಾಡಿ ಬೆಂಗಳೂರು ನಗರ ಏನಿದೆ ದಟ್ ಈಸ್ ದಿ ಸೇಫೆಸ್ಟ್ ಸಿಟಿ ಅಂತ ಹೇಳಿ ಪ್ರಥಮ ಸ್ಥಾನದಲ್ಲಿ ಅದಕ್ಕೆ ಕೊಟ್ಟಿದ್ದಾರೆ. ಇದು ಪೇಪರ್ನಲ್ಲಿ ಯಾವುದೋ ಒಂದು ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ.